ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೈಸೂರಿನಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ ಅಂದ್ರೆ ಮೈಸೂರಿನಲ್ಲೂ ಕೂಡ ಯಥಾವತ್ತಾಗಿ ಯಾವುದೇ ರೀತಿಯ ಬಂದ್ ಬಿಸಿ ಇಲ್ಲ, ಆರಾಮಾಗಿ ಬಸ್ಗಳ ಓಡಾಟ, ಜನರ ಓಡಾಟ ಆಗ್ತಾ ಇದೆ. ಆದ್ರೆ ಭದ್ರತೆಯನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ ಪೊಲೀಸರು ಮೈಸೂರು ಭಾಗದಲ್ಲಿ ಅಂತ. ಮೈಸೂರಿನಲ್ಲೂ ಕೂಡ ಸದ್ಯಕ್ಕೆ ಬಂದ್ ಬಿಸಿ ತಟ್ಟಿಲ್ಲ, ಸಹಜ ಸ್ಥಿತಿಯಲ್ಲೇ ಮೈಸೂರಿದೆ. ಮೈಸೂರಿನಲ್ಲಿ ಎಂದಿನಂತೆ ಬಸ್ಗಳು ರಸ್ತೆಗಳಿದೆ, ಸಂಚಾರ ಆರಂಭ ಆಗಿದೆ. ಹಾಗಾಗಿ ಯಾವುದೇ ರೀತಿ ಹೋರಾಟ, ಪ್ರತಿಭಟನೆ ಬಂದಂತೂ ಇಲ್ಲ. ಸಬ್ಬರ್ಬನ್ ಬಸ್ ನಿಲ್ದಾಣದಿಂದ ಬಸ್ಗಳು ಯಥಾವತ್ತಾಗಿ ಹೊರಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಬೆಂಗಳೂರು, ಮಂಗಳೂರು ಸೇರಿ ನಾನಾ ಭಾಗಗಳಿಗೆ ಮೈಸೂರಿನಿಂದ ಬಸ್ ಸಂಚಾರ ಆಲ್ರೆಡಿ ಆರಂಭ ಆಗಿದೆ. ಬಸ್ ನಿಲ್ದಾಣದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸದ್ಯ ಕೈಗೊಳ್ಳಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮೈಸೂರು ಭಾಗದಲ್ಲಿ. ನೋಡಿ, ಮೈಸೂರು, ಮಂಡ್ಯ, ಬೆಂಗಳೂರು ಎಲ್ಲ ಜನ ಕುಡಿಯೋದಕ್ಕೆ, ನಿಮಗೆ ಮಂಡ್ಯ ಭಾಗದಲ್ಲಿ ಕೃಷಿಗೆ ಡಿಪೆಂಡ್ ಆಗಿರೋದು ಮತ್ತು ಕುಡಿಯೋದಕ್ಕೂ. ಈ ಬೆಂಗಳೂರು, ಮೈಸೂರಿನಲ್ಲಿ ಕುಡಿಯೋದಕ್ಕೆ ನೀರು ಹೋಗೋದು ಕೂಡ ಕಾವೇರಿನೇ. ಹಾಗಾಗಿ ಕಾವೇರಿ ನದಿ ನೀರು ಬಹಳ ಬಹಳ ಮುಖ್ಯ ಅನಿಸೋದು ಈ ಭಾಗಗಳಿಗೆ. ಸೊ ಮೈಸೂರಲ್ಲೂ ಕೂಡ ಬಂದ್ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ಹೋರಾಟಗಳು ಆಗಬೇಕಾಗಿತ್ತು. ನಾನು ಆಗಲೇ ಹೇಳಿದ್ನೆಲ್ಲ, ಸಮ್ಮತಿ ಇಲ್ಲ, ಸಹಮತ ಇಲ್ಲ, ಒಗ್ಗಟ್ಟಾಗಿ ಏನೋ ಒಂದು ಸಭೆ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಬಂದ್ಗೆ ಕರೆ ಕೊಟ್ಟಿದ್ರು ಕೂಡ ಮೋಸ್ಟ್ಲಿ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಬಟ್ ವಾಟಾಳ್ ನಾಗರಾಜ್ ಅವ್ರದ್ದು ಪ್ರತಿ ಬಾರಿ ಕೂಡ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟೇ ಇರಲ್ಲ. ಹಾಗಾಗಿ 2 ಬಾರಿ 3 ಬಾರಿ ಬಂದ್ಗೆ ಮತ್ತು ಪ್ರತಿಭಟನೆಗಳಿಗೆ ಕರೆ ಕೊಡೋ ಮೂಲಕ ಆ ಬಂದ್ ಯಶಸ್ವಿನೇ ಆಗಿರಲ್ಲ. ಸೊ ಈ ಬಾರಿ ಕೂಡ ಹಾಗೆ ಇದೆ. ಬಂದ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಒಂದಷ್ಟು ಡೌಟ್ಗಳು ಬಹುತೇಕರಿಗೆ. ಸೊ ಸದ್ಯಕ್ಕೆ ಪರಿಸ್ಥಿತಿ ಮೈಸೂರಿನಲ್ಲಿ ಹೆಂಗಿದೆ ಮೈಸೂರಲ್ಲಿ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ನಮ್ಮ ಪ್ರತಿನಿಧಿ ಸುರೇಶ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕಾವೇರಿ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದ್ದಂತಹ ಕರ್ನಾಟಕ ಬಂದ್ಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ನಗರ ಬಸ್ ನಿಲ್ದಾಣದಲ್ಲಿ ನಾನಿದ್ದೇನೆ. ಬಹಳ ಮುಖ್ಯವಾಗಿ ಕಾವೇರಿ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ವು. ಈ ಬಂದ್ಗೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಬೆಳಗ್ಗೆ ಬೆರಳೆಣಿಕೆಯಷ್ಟು ಪ್ರತಿಭಟನಾಕಾರರು ಪ್ರತಿಭಟನೆಗೆ ಮುಂದಾಗಿದ್ದನ್ನು ಹೊರತುಪಡಿಸಿದಂತೆ ಇನ್ನು ಮತ್ಯಾವುದೇ ಎಫೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಗಿಲ್ಲ. ಎಂದಿನಂತೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳುತ್ತಾ ಇರುವಂಥದ್ದು. ಬಸ್ ಸಂಚಾರ ಎಂದಿನಂತೆ ಇದೆ. ಆಟೋ, ಹೋಟೆಲ್ ಸೇರಿದಂತೆ ಟ್ಯಾಕ್ಸಿ ಕೂಡ ಎಂದಿನಂತೆ ಸಂಚಾರ ಆಗ್ತಾ ಇರುವಂಥದ್ದು. ಶಾಲಾ ಕಾಲೇಜುಗಳನ್ನು ಬಲವಂತವಾಗಿ ಬಂದ್ ಮಾಡಿಸಬಾರದು. ಜೊತೆಗೆ ಬಂದ್ಗೆ ಯಾವುದೇ ರೀತಿಯಾದಂತಹ ಏನು ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಕೂಡ ನೀಡಿಲ್ಲ. ಜೊತೆಗೆ ಟಯರ್ಗೆ ಬೆಂಕಿ ಹಚ್ಚುವಂಥದ್ದು, ಜೊತೆಗೆ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂತರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವ ಎಚ್ಚರಿಕೆಯನ್ನು ಕೂಡ ಕರ್ನಾಟಕ ಮೈಸೂರು ನಗರದ ಪೊಲೀಸರು ಎಚ್ಚರಿಕೆಯನ್ನು ಮಾಡಿದರು. ಹೀಗಾಗಿ ಬೆರಳೆಣಿಕೆಯಷ್ಟು ಪ್ರತಿಭಟನಾಕಾರರು ಬೆಳಗ್ಗೆ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದರು. ಅವರನ್ನು ಪೊಲೀಸರು ತಡೆದು ಅವರನ್ನು ವಶಕ್ಕೆ ಕೂಡ ಪಡೆದಿದ್ದಾರೆ. ಅದನ್ನು ಹೊರತುಪಡಿಸಿದಂತೆ ಹರ್ಡಿಂಗ್ ವೃತ್ತದಲ್ಲಿ ಮಧ್ಯಾಹ್ನ 11 ಗಂಟೆ ನಂತರ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ, ಜೊತೆಗೆ ತಮಿಳುನಾಡು ಸರ್ಕಾರದ ವಿರುದ್ಧ ಒಂದು ನಿದ್ರಿಸುವಂತಹ ಚಳುವಳಿಯನ್ನು ಕೂಡ ಕನ್ನಡ ಪರ ಸಂಘಟನೆಗಳು ಹಮ್ಮಿಕೊಂಡಿರುವಂಥದ್ದು. ಹೀಗಾಗಿ ಮೈಸೂರಿನ ನಗರ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆ. ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಎಂದಿನಂತೆ ತೆರಳುತ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಎಫೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿನ ಮೇಲೆ ಬಿದ್ದಿಲ್ಲ. ಹೀಗಾಗಿ CWRC ಜೊತೆಗೆ ತಮಿಳುನಾಡಿನ ನೀರಿನ ದಾಹ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಹರಿಬಿಡಬಾರ್ದು, ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ವು. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಕೊಟ್ಟಿದ್ದಂತಹ ಬಂದ್ಗೆ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಎಂದಿನಂತೆ ಬಸ್ ಸಂಚಾರ, ಜೊತೆಗೆ ಸಾರ್ವಜನಿಕರ ಜನಜೀವನ ಎಂದಿನಂತೆ ತಮ್ಮ ಕಾರ್ಯಚಟುವಟಿಕೆಗಳಿಗೆ ಸಾರ್ವಜನಿಕರು ಕೂಡ ತೆರಳುತ್ತಾ ಇದ್ದಾರೆ. ಕೇವಲ ಪ್ರತಿಭಟನೆಗೆ ಬಂದ್ ಸೀಮಿತವಾಗಿದೆ ಹೊರತು ಯಾವುದೇ ರೀತಿಯಾದಂತಹ ಬಂದ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಲ್ಲ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.